ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 10 ವರ್ಷಗಳಲ್ಲಿ 10 ಪಟ್ಟಿಗಿಂತಲೂ ಜಾಸ್ತಿ ದುಡಿದ 12 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ಕೇಳ್ತಾ ಇದ್ದಂತ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತಾ ಇದ್ದೇವೆ. ಸರ್, 10 ವರ್ಷದಿಂದ ಯಾವ್ಯಾವ ಷೇರುಗಳು ಚೆನ್ನಾಗಿ ದುಡಿಮೆ ಕೊಟ್ಟಿದ್ದಾವೆ, ಯಾವ್ಯಾವ ಷೇರಲ್ಲಿ ಎಷ್ಟು ಪಟ್ಟು ಜಾಸ್ತಿ ಹಣ ಬಂದಿದೆ ಇತ್ಯಾದಿ ಬಹಳ ಜನ ಕೇಳ್ತಿದ್ದದಕ್ಕೆ ಇವತ್ತು ಒಂದು ಪಟ್ಟಿಯ ಮುಖಾಂತರ ನಿಮ್ಮ ಮುಂದೆ 12 ಷೇರುಗಳ ಸಂಪೂರ್ಣ ವಿವರ ಇಡ್ತಾ ಇದ್ದೀನಿ. ಅಂತಂದ್ರೆ ಸುಮಾರು ಸಣ್ಣ ಸಣ್ಣ ಷೇರುಗಳಲ್ಲಿ ಇದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬಂದಿರಬಹುದು, ಆದರೆ ಷೇರುಗಳು ಸಣ್ಣದು ಮತ್ತೆ ಒಂದಷ್ಟು ಸೇಫ್ಟಿ ಕಮ್ಮಿ ಅನ್ನುವಂತ ಉದ್ದೇಶದಿಂದ ಆ ಷೇರುಗಳನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಕೇವಲ ಲಾರ್ಜ್ ಕ್ಯಾಪ್ಗಳನ್ನು ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ. NSEಯಲ್ಲಿ 1900 ಷೇರುಗಳು. ಅದರಲ್ಲಿ ನಮ್ಮ ಪ್ರಕಾರ 100 ರಿಂದ 150 ಷೇರುಗಳು ವರ್ಷ ಒಂದಷ್ಟು ಪ್ರಾಫಿಟ್ ಅನ್ನು ಕಂಟಿನ್ಯೂಸ್ ಆಗಿ ಕಡ್ಡಾಯವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿದೆ ಫೈನಾನ್ಷಿಯಲಿ ಮತ್ತು ಫಂಡಮೆಂಟಲಿ, ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅವುಗಳಿಗೆ ಒಳ್ಳೆ ಫ್ಯೂಚರ್ ಕೂಡ ಇದೆ. ಒಬ್ಬ ಹೂಡಿಕೆದಾರ ಅವರದೇ ಆದಂತ ರಿಸರ್ಚ್ ಮಾಡಬೇಕಾಗುತ್ತೆ, ಯಾವ 8-10 ಷೇರುಗಳಲ್ಲಿ ಹಣವನ್ನು ಹಾಕಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಸಂಪತ್ತನ್ನು ನಾವು ಷೇರು ಮಾರುಕಟ್ಟೆಯಿಂದ ಗಳಿಸಬೇಕು ಅನ್ನುವಂತ ಇರಾದೆ ಇದ್ರೆ ನೀವು ಒಮ್ಮೆ ಇಂತಹ 8-10 ಷೇರುಗಳನ್ನು ಲಿಸ್ಟ್ ಮಾಡಿದ ಮೇಲೆ ಅವುಗಳನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಇಲ್ಲದಿದ್ರೆ ಆ ಷೇರುಗಳು ಕಳಪೆಯಾಗಿ ನಿಮ್ಮ ಪ್ರಾಫಿಟ್ ಅನ್ನ ಕೊಚ್ಚಿ ಹೋಗುವಂತ ಸಾಧ್ಯತೆಗಳಿದಾವೆ. ಅದರಿಂದ ಎಲ್ಲಿಯವರೆಗೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳಲ್ಲಿ ಹಾಕ್ತಿರೋ ಮತ್ತು ಅವುಗಳನ್ನು ಮಾನಿಟರ್ ಮಾಡ್ತಿರೋ ಅವಾಗ ಪ್ರಾಫಿಟ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಹತ್ರ ಈಗಾಗಲೇ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋ ಇದೆ ಲಾಂಗ್ ಟರ್ಮ್ಗೆ, ದೀರ್ಘಕಾಲಕ್ಕೆ ಅಂತ ಆದ್ರೆ ನೀವೇನಾದರೂ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಷೇರು ಸ್ವಲ್ಪ ಡಿಟ್ರಿಯೇಷನ್ ಆದ್ರೆ ಅಥವಾ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಯಾವ ಷೇರುಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ಪಟ್ಟಿ ಬಹಳ ನಿರ್ಣಾಯಕ ಮತ್ತು ಉಪಯುಕ್ತ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. 10 times multiplied in the last 10 years. ಅಂದ್ರೆ 10 ಟೈಮ್ ಅಂತ ಹೇಳಿದ್ದೇನೆ, ಅದು ಮಿನಿಮಮ್ ಕೆಲವು 77 ಟೈಮ್ ಕೂಡ ಮಲ್ಟಿಪ್ಲೈ ಆಗಿರೋದು ನಿಮ್ಮ ಮುಂದೆ ಕಾಣಲಿಕ್ಕೆ ಸಿಗುತ್ತೆ. ಸ್ಟಾಕ್ಸ್ that have multiplied 10 times in the last 10 years. ಮೊದಲನೇದು ಅದಾನಿ ಎಂಟರ್ಪ್ರೈಸ್. ಅಪ್ರಾಕ್ಸಿಮೇಟ್ ಪ್ರೈಸ್ ಏಪ್ರಿಲ್ 2014ರಲ್ಲಿ 42 ಇತ್ತು, ಇವತ್ತು 3232. ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲಿಕೇಶನ್ 77. ಅಂದ್ರೆ 10 ವರ್ಷದಲ್ಲಿ 77 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತಂದ್ರೆ ಆವರೇಜ್ ಒಂದು ವರ್ಷಕ್ಕೆ 7 ಟೈಮ್ಸ್ ಮಲ್ಟಿಪ್ಲೈ ಆದಾಗ ಆಯ್ತು. ಇದನ್ನ ಯಾರು ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಎರಡನೇದು ಬಜಾಜ್ ಫೈನಾನ್ಸ್. 176 ಇದ್ದದ್ದು 10 ವರ್ಷದ ಕೆಳಗೆ ಇವತ್ತು 7208, 41 ಟೈಮ್ಸ್ ಮಲ್ಟಿಪ್ಲೈಡ್. TVS ಮೋಟಾರ್ 93 ರಿಂದ 10 ವರ್ಷದಲ್ಲಿ 2099, 23 ಟೈಮ್ಸ್ ಮಲ್ಟಿಪ್ಲೈಡ್. ಬಜಾಜ್ ಫಿನ್ಸರ್ವ್ 78 ರಿಂದ 1700, 22 ಟೈಮ್ಸ್ ಮಲ್ಟಿಪ್ಲೈಡ್. ಆಸ್ಟ್ರೋ ಲಿಮಿಟೆಡ್ 111 ರಿಂದ 2017, 18 ಟೈಮ್ಸ್ ಮಲ್ಟಿಪ್ಲೈಡ್. ಟೈಟನ್ ಕಂಪನಿ 263 ರಿಂದ 3644, 14 ಟೈಮ್ಸ್ ಮಲ್ಟಿಪ್ಲೈಡ್. 7 ದೀಪಕ್ ನೈಟ್ರೇಟ್ 48ರಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 2014ನಲ್ಲಿ, ಇವತ್ತು ಏಪ್ರಿಲ್ 2024ರಲ್ಲಿ 2316, 48 ಟೈಮ್ಸ್ ಮಲ್ಟಿಪ್ಲೈಡ್. ಟ್ರೆಂಟ್ 41 ಟೈಮ್ ಮಲ್ಟಿಪ್ಲೈಡ್. 99 ಇದ್ದದ್ದು ಈಗ 4102. ಟಾಟಾ ಎಲ್ಯಾಕ್ಸಿ 29 ಟೈಮ್ಸ್ ಮಲ್ಟಿಪ್ಲೈಡ್ ಇನ್ ದ ಲಾಸ್ಟ್ 10 years. 274 ಇದ್ದದ್ದು 7847. BEL 12 ರಿಂದ 233, 19 ಟೈಮ್ ಮಲ್ಟಿಪ್ಲೈಡ್. SRF 79 ಇದ್ದದ್ದು 2657 ಆಗಿದೆ, 34 ಟೈಮ್ಸ್ ಮಲ್ಟಿಪ್ಲೈಡ್. ಅದಾನಿ ಪವರ್ 55 ಇದ್ದದ್ದು 610, 11 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಸುಮಾರು ಕಂಪನಿಗಳು ಜಾಸ್ತಿ ರಿಟರ್ನ್ಸ್ ಕೊಟ್ಟಿದ್ದಾವೆ, 27 to 54% per annum the last 10 years CAGR wise. ಆದರೆ ನಾವು ಅವುಗಳನ್ನು ಇನ್ಕ್ಲೂಡ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಐಡಿಯಾ ಏನು ಅಂತಂದ್ರೆ ಆದಷ್ಟು ಲಾರ್ಜ್ ಸ್ಟಾಕ್ಗಳಲ್ಲಿ ಹೂಡಿಕೆದಾರರು ಇನ್ವೆಸ್ಟ್ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಇರುತ್ತೆ. ಮತ್ತೆ ಕೆಲವು ಸಣ್ಣ ಷೇರುಗಳು 10 ವರ್ಷದ ಕೆಳಗೆ ಬಹಳ ಸಣ್ಣ ಕಂಪನಿಗಳಾಗಿದ್ದು ಆವಾಗ ನಾವು ಅದನ್ನ ಬಹುಶಃ ಪೆನ್ನಿ ಶೇರ್ಸ್ ಅಂತ ಸೈಡಲ್ಲಿ ಇಟ್ಕೊಳ್ಳುವಂತ ಚಾನ್ಸಸ್ ಇದ್ವು. ಮತ್ತೆ ನಮ್ಮ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮದೇ ಆದಂತ ಅನಾಲಿಸಿಸ್ ಮಾಡಿ
ಯಾವ ಶೇರಲ್ಲಿ ಎಷ್ಟು ರಿಟರ್ನ್ ಬರುತ್ತೆ ಅಂತಾನು ಕಂಡುಹಿಡಿಯಿರಿ. ಅದು ಹೇಗೆ ಕಂಡುಹಿಡಿಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡ್ಕೊಂಬನ್ನಿ, ಇಲ್ಲ ನಮ್ಮ ಕಾರ್ಯಾಗಾರನ ಅಟೆಂಡ್ ಆದ್ರೆ ಎಲ್ಲ ವಿಷಯಗಳು ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. Based on that, you can decide whether to include them or replace an existing stock in your long-term portfolio or not. ಈಗ ಇನ್ನೂ ಒಂದು ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನಿಮ್ಮ ಪರಿಗಣನೆಗೆ ಮತ್ತು ಅವಲೋಕನಕ್ಕಾಗಿ. ವ್ಯಾಲ್ಯೂ ಆಫ್ 10,000 ಇನ್ವೆಸ್ಟೆಡ್ ಇನ್ ಏಪ್ರಿಲ್ 2014. ಏಪ್ರಿಲ್ 2014ರಲ್ಲಿ 10,000ವನ್ನು ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಿಮಗೆ ಕೈಗೆ ಎಷ್ಟು ದುಡ್ಡು ಸಿಗ್ತಾ ಇತ್ತು ಮತ್ತು ಅಪ್ರಾಕ್ಸಿಮೇಟ್ CAGR. ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 7.59 lakhs 54.18% ಪ್ರಕಾರ. ಬಜಾಜ್ ಫೈನಾನ್ಸ್ 4.09 lakhs 44.93%. TVS ಮೋಟಾರ್ 10,000 ಹಾಕಿದ್ದು 2.25 lakhs 36.53% ಪ್ರಕಾರ. ಬಜಾಜ್ ಫಿನ್ಸರ್ 10,000 ಹಾಕಿದ್ದು 2.17 lakhs ಮತ್ತು ಬಂದದ್ದು 36%. ಆಸ್ಟ್ರಲ್ ಲಿಮಿಟೆಡ್ 10,000 1.81 lakhs 33.59. ಟೈಟನ್ ಕಂಪನಿ 10,000 ಹಾಕಿದ್ದು 1.38 lakhs 30% ಆಗಿ ಬೆಲೆಗೆ ಹೋಗಿದೆ. ದೀಪಕ್ ನೈಟ್ರೇಟ್ 10,000 ಹಾಕಿದ್ದು 4.82 lakhs 47.33% ಎವರೇಜ್ CAGR. ಮತ್ತು ಟ್ರೆಂಟ್ 10,000 ಹಾಕಿದ್ದು 4.14 lakhs 45.11%. ಟಾಟಾ ಲ್ಯಾಕ್ಸಿ 10,000 ವರ್ಸಸ್ 2.86 lakhs 39.84%. BL 10,000 is become 1.94 lakhs 34.52%. SRF 10,000 versus 3.36 42.11%. ಮತ್ತು ಅದಾನಿ ಪವರ್ 10,000 ಹಾಕಿದ್ದು ಇವತ್ತು 1.10 lakhs 27.10%. ಈ ವಿಡಿಯೋದಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ CAGR 27% ಪ್ಯಾರಾಮ್ ಅಂತಂದ್ರೆ ಪ್ರತಿ ವರ್ಷ ಕಾನ್ಸ್ಟೆಂಟ್ ಆಗಿ 27% ಬಂದಿದೆ ಅಂತಲ್ಲ, ಅಂದ್ರೆ ಆವರೇಜ್ ರಿಟರ್ನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದರಿಂದ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ, ಯಾವುದೋ ಒಂದು ಷೇರು ಬಹಳ ಜಾಸ್ತಿ ರಿಟರ್ನ್ ಕೊಡುತ್ತೆ, ಆದ್ರೆ ಅದರ ಮುಂದಿನ ವರ್ಷ 40ರಿಂದ 50% ಕೆಳಗೆ ಬಿದ್ದು ಮತ್ತೆ ಪುನಃ ರಿಕವರಿ ಆಗುತ್ತೆ. ಆದ್ದರಿಂದ ಉದಾಹರಣೆ ಕೊಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ನೀವು ಷೇರುಗಳಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹಾಕ್ತಾ ಇದ್ದೇನೆ ಮತ್ತು ಆ ನಿರೀಕ್ಷೆ ಆಗದಿದ್ದಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಮೊದಲನೇ ವರ್ಷ 26% ಬರುತ್ತೆ, ಎರಡನೇ ವರ್ಷ 26, ಏಳನೇ ವರ್ಷ 26, 9ನೇ ವರ್ಷ 26, 10ನೇ ವರ್ಷ 26. ಇದು ಒಬ್ಬ ಇಮ್ಮೆಚೂರ್ ಹೂಡಿಕೆದಾರ ಯೋಚನೆ ಮಾಡೋದು ಈ ತರ ನನಗೆ ರಿಟರ್ನ್ಸ್ ಬರುತ್ತೆ ಫಿಕ್ಸೆಡ್ ಡಿಪಾಸಿಟ್ ಇದ್ದ ಹಾಗೆ. ಆದರೆ ಆ ರೀತಿ ಬರೋದಿಲ್ಲ. ಯಾವ ರೀತಿ ಬರುತ್ತೆ ಅಂತ ಉದಾಹರಣೆ ತೋರಿಸ್ತಾ ಇದ್ದೇನೆ. ಆಕ್ಚುಯಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ಮೂವ್ ಆಗುತ್ತೆ ಅಂತ. ಮೊದಲನೇ ವರ್ಷ 40% ಬಂದಿದೆ ಊಹಿಸ್ಕೊಳ್ಳಿ, ಎರಡನೇ ವರ್ಷ 15, ಮೂರನೇ ವರ್ಷ 18% ಮೈನಸ್, ನಾಲ್ಕನೇ ವರ್ಷ 20% ಪ್ಲಸ್, ಐದನೇ ವರ್ಷ 55%, ಆರನೇ ವರ್ಷ ಮೈನಸ್ 23%, ಏಳನೇ ವರ್ಷ 45%, ಎಂಟನೇ ವರ್ಷರ 75%, ಒಂಬತ್ತನೇ ವರ್ಷ 34%, 10ನೇ ವರ್ಷ 70%. ಎಲ್ಲವನ್ನು ಕೂಡಿಸಿದಾಗ ಆವರೇಜ್ ಆಗಿ 26% ಬಂದಾಗಾಯ್ತು. ಇದು ನಾವು ಕೊಡುವಂತ ಲೆಕ್ಕ. ಸಾಮಾನ್ಯವಾಗಿ ಜನ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಪ್ರಾಫಿಟ್, ಒಳ್ಳೆಯ ಸಂಪತ್ತನ್ನು ಗಳಿಸದಿರೋದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತಂದ್ರೆ ಅವರು ಫಿಕ್ಸೆಡ್ ಡಿಪಾಸಿಟ್ ಇದ್ದ ಹಾಗೆ ಹಣ ಬರುತ್ತೆ, ಷೇರು ಸ್ಟ್ರೇಟ್ ಲೈನ್ ಅಲ್ಲಿ ಒಂಥರ ಏಣಿ ಹತ್ತಕ್ಕೆ ಹೋಗ್ತಾ ಇರುತ್ತೆ. ತಪ್ಪು, ಏಣಿ ಇಲ್ಲ, ಅದು ಒಂಥರ ಸ್ನೇಕ್ ಅಂಡ್ ಲ್ಯಾಡರ್ ತರ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಇತ್ಯಾದಿ ಇತ್ಯಾದಿ. ಆದ್ರಿಂದ ನಾವೇನು ಯೋಚನೆ ಮಾಡ್ಬೇಕು ಅಂತಂದ್ರೆ ಆವರೇಜ್ ರಿಟರ್ನ್ಸ್ ಎಷ್ಟಿದೆ ಕಳೆದ 10 ವರ್ಷ, 20 ವರ್ಷ, 30 ವರ್ಷ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹಣವನ್ನು ಷೇರಲ್ಲಿ ಹಾಕ್ಬೇಕು ವಿನಃ ಕಳೆದ ವರ್ಷ ಎಷ್ಟು ಬಂತು, ಅದರ ಮುಂಚಿನ ಎಷ್ಟು ವರ್ಷ ಬಂತು, ಮತ್ತೆ ಎಷ್ಟು ಕೆಳಗೆ ಬಿತ್ತು, ಒಂದ್ ಸತಿ 2 ಸತಿ ಅದನ್ನು ನೋಡಕ್ ಹೋಗ್ಬಾರ್ದು. ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ಮಾಡಬೇಕು ಅಂತಂದ್ರೆ ನಿಮ್ಮ ಎಮೋಷನ್ಸ್ ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಒಂದು ಭಯ, ಇನ್ನೊಂದು ಆಸೆ, ಇನ್ನೊಂದು ನಮ್ಮ ಪೇಷನ್ಸು ಮತ್ತು ಡಿಸಿಪ್ಲಿನ್. ಇವನ್ನೆಲ್ಲವನ್ನು ನೋಡ್ಕೋತೀನಿ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಇದೆ. ಪ್ರಶ್ನೆ ಏನು ಅಂತಂದ್ರೆ ನಮಗೆ ಹಣ ಬರುತ್ತೋ ಇಲ್ವೋ ಅನ್ನುವುದಕ್ಕೆ ನಮ್ಮ ಕುಂದುಕೊರತೆಯೇ ಕಾರಣ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಟ್ಯೂಟೋರಿಯಲ್ ತರ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಒಂದು ಪ್ರಶ್ನೆ ಕೇಳ್ತೇನೆ. ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಅರ್ಥ ಆಗ್ಲಿ, ನಿಮಗೆಲ್ಲರಿಗೂ ಸ್ವಲ್ಪ ಎಜುಕೇಶನ್ ಸಿಗ್ಲಿ ಅಂತ. ಯಾವುದೋ ಒಂದು ಶೇರ್ ನಲ್ಲಿ IPO ಬಂದಿದೆ ಹಲವಾರು ವರ್ಷಗಳ ಹಿಂದೆ. ಈಗ ಹೊಸದಾಗಿ ಒಂದಷ್ಟು ಹಣವನ್ನು ಜನರಿಂದ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಆ ಇಶ್ಯೂಗೆ, ಆ ಪಬ್ಲಿಕ್ ಇಶ್ಯೂಗೆ ಏನಂತ ಕರೀತಾರೆ. ನಿಮ್ಮ ಮುಂದೆ 4 ಆಯ್ಕೆಗಳು: A ರೈಟ್ಸ್ ಇಶ್ಯೂ, B FPO, C ಬೋನಸ್ ಇಶ್ಯೂ, D ಶೇರ್ ಬೈಬ್ಯಾಕ್.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇಂತಹ ಸಿಂಪಲ್ ಆಗಿರುವಂತಹ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳ್ತಾ ಇರೋದ್ರಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅವರಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಒಂದಷ್ಟು ಹಣವೂ ಕೂಡ ಅವರಲ್ಲಿ ಉತ್ಪತ್ತಿ ಆಗುತ್ತೆ, ಸಂಪತ್ತು ಕೂಡ ಅವರಲ್ಲಿ ಉದ್ಭವ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ ಕಳಿಸಿದ್ರೆ ನೀವು ಪುಣ್ಯ ಮಾಡಿದಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.